ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೆಳಗಿನ ಸರಿಪಲ್ಲ ಸರಸ್ವತಿ ಫ್ರೆಂಡ್ಸ್ ಕ್ಲಬ್ ಬಳಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ರವರ ನೇತೃತ್ವ ಹಾಗೂ ಇತರೆ ದಾನಿಗಳ ಸಹಕಾರದೊಂದಿಗೆ ನಿರ್ಮಾಣಗೊಂಡ ನಮೋ ನಿವಾಸದ ಹಸ್ತಾಂತರ ಕಾರ್ಯಕ್ರಮವು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ ಸಹ ಕಾರ್ಯವಾಹ ಪ್ರಕಾಶ್ ಪಿಎಸ್ ಅವರು ಮನೋಜ್ ದಂಪತಿಗಳಿಗೆ ಕೀಲಿಕೈ ಹಸ್ತಾಂತರಿಸಿ ಸಂಘದ ಶತಾಬ್ದಿ ಹಿನ್ನೆಲೆಯಲ್ಲಿ ಸೇವಾ ಚಟುವಟಿಕೆಯ ಭಾಗವಾಗಿ ನಮೋ ಶ್ರೀನಿವಾಸ್ ನಿರ್ಮಾಣಗೊಂಡಿದೆ. ಶಾಸಕ ಕಾಮತ್ ಅವರು ವಿಶೇಷ ಮುತುವರ್ಜಿ ಸಹಿತ ಎಲ್ಲರ ನೆರವಿನೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿರುವ ಈ ಮನೆಯು ಮುಂದಿನ ದಿನಗಳಲ್ಲಿ ಸೇವಾ ಸಂಸ್ಕಾರ ಹಾಗೂ ರಾಷ್ಟ್ರೀಯ ವಿಚಾರಧಾರೆಯ ಚಟುವಟಿಕೆಗಳು ನಿರಂತರವಾಗಿ ನಡೆಯುವ ಕೇಂದ್ರವಾಗಲಿ ಎಂದು ಶುಭ ಹಾರೈಸಿದರು. ವ್ಯಕ್ತಿತ್ವ ನಿರ್ಮಾಣ ಮಾಡಿ ಸಂಘಕ್ಕೆ ನಮ್ಮನ್ನು ಬಿಟ್ಟುಕೊಡ್ತದೆ. ಸಂಘ ಗುರುತಿಸ್ತದೆ ನಮ್ಮನ್ನೆಲ್ಲ. ಇವತ್ತು ರಮೇಶ್ ಕಂಡೀರ್ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಈ ರೀತಿ ಬೆಳಿಬೇಕಾದ್ರೆ, ಈ ಸಮಾಜದಲ್ಲಿ ನಮಗೆ ಗೌರವ ಸಿಗಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಹೇಳಿದರೆ ಸಂಘ ರಾಷ್ಟ್ರೀಯ ಸಂಘ. ನಾವು ಯಾವತ್ತೂ ಮರಳಿಕ್ಕಿಲ್ಲ ಅದನ್ನೆಲ್ಲ. ಎಲ್ಲ ಕಡೆ ನಮಗೆ ಗೌರವ ಸಿಗ್ತದೆ, ನಮ್ಮನ್ನು ಮಾತಾಡ್ತಾರೆ, ನಮ್ಮ ವೇದಿಕೆ ಕೂತ್ಕೊಳ್ತಾರೆ, ಪೇಪರಲ್ಲಿ ನಮ್ಮ ಹೆಸರು ಬರ್ತದೆ. ಇದೆಲ್ಲವೂ ಸಂಘ ಕೊಟ್ಟ ಶಿಕ್ಷಣ. ನಮಗೆ ಒಬ್ಬ ವ್ಯಕ್ತಿ ಹೇಗೆ ಬೆಳಿಬೇಕು ಸಂಘದಲ್ಲಿ, ಸಮಾಜದಲ್ಲಿ ಅನ್ನುವಂಥ ತಿಳಿಸ್ಕೊಟ್ಟಿದೆ. ಸಂಘದ ಹಿರಿಯರು ಮಾತು ಹೇಳಿದ್ದಾರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವದ್ದು ಹೇಳಿ. ಆ ಸಂಘದ ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ಆ ರೀತಿ ನಡೆಯುವಂಥ ಒಬ್ಬ ಶಾಸಕರಿದ್ದರೆ ನಮ್ಮ ವೇದಾಸ್ ಕಾಮತ್ರು. ಹರಿಕೃಷ್ಣ ಹಾಗೆ ಹೇಳಿದರು. ಅವರ ತಂದೆಯವರು ಹೇಗೆ ಮಾಡಿದ್ದಾರೆ, ಅವರ ಮನೆಯವರು ಹೇಗೆ ಮಾಡಿದ್ದಾರೆ. ಸಂಘದ ವಿಭಾಗದ ಕಾರ್ಯವಾಹ ಹರಿಕೃಷ್ಣ ಅವರು ಮಾತನಾಡಿ, ಶಾಸಕರದ್ದು ಸಮಾಜಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಕುಟುಂಬ. ನಾನು ಗಮನಿಸಿದಂತೆ ಇದು ಅವರ ನೇತೃತ್ವದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 8ನೆಯ ಮನೆ. ಒಬ್ಬ ಸಂಘದ ಸ್ವಯಂ ಸೇವಕ ಜನಪ್ರತಿನಿಧಿಯಾಗಿ ಅಭಿವೃದ್ಧಿಯ ಜೊತೆಗೆ ಜನಸೇವೆಯಲ್ಲಿ ಹೇಗೆ ನಿರತನಾಗಿರಬೇಕು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಂತಿರುವ ಶಾಸಕರಿಗೆ ಅಭಿನಂದನೆಗಳು ಎಂದರು. ಅಥವಾ ಒಂದು ಕುಟುಂಬದ ಅವರ ಒಂದು ನಡೆದುಕೊಂಡು ಬಂದಂಥ ರೀತಿ ಇರ್ಬೋದು. ಶಾಸಕರ ಕುಟುಂಬವೇ ಸಮಾಜಕ್ಕೆ ಸ್ಪಂದನ ಮಾಡಿದಂಥ ಒಂದು ದೊಡ್ಡ ಕುಟುಂಬ. ನಾನು ಕೆಲವೊಂದು ಸಂಗತಿಯನ್ನು ನೆನಪು ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಕರ್ನಾಟಕದಲ್ಲಿ ನೆರೆ ಬಂತು. ಹೊಳೆಆಲೂರು ಅಂತ ಪ್ರದೇಶದಲ್ಲಿ ಮನೆಗಳು ಕೊಚ್ಚಿ ಹೋಯಿತು. ಆ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಹೊಳೆಆಲೂರಿನಲ್ಲಿ ಆ ಸಂದರ್ಭದಲ್ಲಿ ನಾವು ಸಂಘದ ಸೇವಾ ವಿಭಾಗದ ಮುಖಾಂತರ ಮನೆಗಳನ್ನು ಕಟ್ಟಿಕೊಡಬೇಕು ಅಂತ ಹೇಳುವಂಥದ್ದು ಅಲ್ಲಿಯವರಿಗೆ ಯೋಚನೆ ಮಾಡಿದಾಗ, ಮಂಗಳೂರಿನಲ್ಲಿ ಸಂಗ್ರಹ ಮಾಡಬೇಕು ಅಂತ ಹೇಳಿದಾಗ ಮೊದಲ ದೊಡ್ಡ ಕೊಡುಗೆ ಕೊಟ್ಟಿರೋದು ಯಾರು ಅಂತ ಹೇಳಿದರೆ ಶಾಸಕರ ತಂದೆಯವರಾದಂತಹ ಡಿ ವಾಮನ್ ಕಾಮತ್ರು. ಮತ್ತು ಎಂದೂ ಕೂಡ ಅದನ್ನು ನಾನು ಹೇಳಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಬರಲಿಲ್ಲ. ಶಾಸಕರ ಅನೇಕ ಸಂಗತಿಗಳನ್ನು ನಾವು ಕೆಲಸ ಮಾಡಬೇಕಾದ್ರೆ ಸ್ವತಃ ನಿಂತುಕೊಂಡು ಮುಂದೆ ನೇತೃತ್ವ ಕೊಡೋದಿದ್ರೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಮಾಡುವಂಥದ್ದು ಅವರದ್ದು ಅಭ್ಯಾಸ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, 2018-19ರಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಈ ಮನೆಯು ಸಂಪೂರ್ಣ ಕುಸಿದಿತ್ತು. ಇಂತಹ ಅವಘಡಗಳಿಗೆ ಮೊದಲು ಸರ್ಕಾರಗಳು ನೀಡುತ್ತಿದ್ದುದು ಕೇವಲ 1,20,000. ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಪರಿಹಾರದ ಮೊತ್ತವನ್ನು 5 ಲಕ್ಷಕ್ಕೆ ಏರಿಸಿದ್ದು ಬಡವರ ಪಾಲಿಗೆ ಐತಿಹಾಸಿಕ ನಿರ್ಧಾರ ಎಂದು ಹೇಳಿದರು. ಚಿಂತನೆ ನಮ್ಮ ಯಾನ ಶಾಸಕ್ಕೆ ಬೇಕಂಗಳ ಆತ್ಮೀಯ ಬಂಧುಗಳು ಬರೋ ಸೇರಿದು ನಮ್ಮ ಕಟ್ಟುನಂಚಿನ ಒಂದು ಎನ್ನ ಲೆಕ್ಕಡ ನನ್ನ ಎನ್ಮನೆ ಇಲ್ಲ ಪೋಯಿ 7 ವರ್ಷ ದಿಂಚಿ ಯಾನು ವರ್ಷಕ್ಕೆ ಉಂಜಿ ರಡ್ಡು ನಮ್ಮ ಇಲ್ಲನ ಕಟ್ಟುನಂಚಿನ ವ್ಯವಸ್ಥೆಗೆ ಐಕೆ ಸಹಕಾರ ಮಲ್ಪನಂಚಿನ ವ್ಯವಸ್ಥೆ ಅವಲ ಯಾನ ಈ ಸಂದರ್ಭದ ಪನ್ನೊಂದಾಂಡ 2018-19 ಭಾರಿ ಮಲ್ಲ ಪ್ರಕೃತಿ ವಿಕೋಪಡು ಈ ಇಲ್ಲು ಬೂರ್ದಿತ್ತು. ಐತ ದುಂಬುದಾದ ಪನ್ನೊಂದಾಂಡ ಸರಿಪಳ್ಳಾಡ್ದು ನಮ್ಮ ಕುಲಶೇಖರದ್ದು ಉಲೆ ಬರ್ತದೆ. ಸರಿಪಳ್ಳ ಕಣ್ಣಗುಡ್ಡೆ ನೂಜಿ ಮುಟ್ಟ ಆ ರೈಲ್ವೆದ ಟ್ರ್ಯಾಕ್ ಮುಟ್ಟ ರಸ್ತೆ ಅಗಲೀಕರಣಕ್ಕೆ ಒಂಜಿ ವಾರ್ಡ್ಗೆ ಸರಿಸುಮಾರು 30-40 ಕೋಟಿ ರೂಪಾಯಿ ಕೊಡ್ದು ಈ ರೋಡನ್ನು ಅಭಿವೃದ್ಧಿ ಮಲ್ಪನಂಚಿನ ಬೇಲೆನ ನಮ್ಮ ಕಾರಣ ವಿಶೇಷವಾದ ಆತದ. ಆ ಸಂದರ್ಭಡು ಮತ್ತ ಜನಕ್ಕೆ ತೊಂದರೆ ಆತನ ಹಣೆ ಅನಿತ ಇನಿ ಉಲ್ಲೇಖ ಮಲ್ತಿಲೇಕಾನ ನಮ್ಮ ರಡ್ಡು ಹಿರಿಯರು ಈ ಭಾಗದ ವರ್ಮ ಜನಕಲು ಈ ರಸ್ತೆ ವಿಸ್ತರಣೆ ಆನಾಗ
ವರ್ಮ ಜನಕ್ಕೂ ಅಕ್ಕನ ಇಲ್ಲನ್ನು ಬಿಡ್ತೇನೆ, ಅಕ್ಕನ ಇಲ್ಲನೇ ದಾನ ಮಲ್ತ ಕೊಡ್ತೇನೆ, ಅಕ್ಕನ ಇಲ್ಲದ ಜಾಗನ ಸರ್ಕಾರ ಕೊಡ್ತೇನೆ. ಹಣೆ ಯಾನ್ ಬರ್ತದ ಆ ಕಡೆ ಪಂಡದಿತ್ತೆ ಯಾನ್ಲ ನಮ್ಮ ದಿನೇಶ್ ಎಂಕುಲ ಅಕಡ ಕುಲ್ಲದು ವೈಯಕ್ತಿಕವಾದ ಅಕಲನ್ನು ಎಲ್ಲ ಜನಕ್ಕೆ ಕುಲ್ಲದು ಮನವರಿಕೆ ಮಲ್ತದ ಬಂಡ ನಿಖಿಲ್ ಎಂಕಲ್ ನಂಬಲಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಸತೀಶ್ ಕುಂಪಲ, ಪ್ರೇಮಾನಂದ ಶೆಟ್ಟಿ, ರಮೇಶ್ ಹೆಗ್ಡೆ, ರೂಪಶ್ರೀ ಪೂಜಾರಿ, ಅಶ್ವಿತ್ ಕೊಟ್ಟಾರಿ, ಪ್ರವೀಣ್ ನಿಡ್ಡೇಲ್, ಮೋಹನ್ ಪೂಜಾರಿ, ಕಿರಣ್ ರೈ, ರಾಮ್ ಪ್ರಸಾದ್, ವಿಜಯ್ ಭಂಡಾರಿ, ನರೇಶ್ ಸರಿಪಲ್ಲ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.